6ನೇ ತರಗತಿ ವಿಜ್ಞಾನದ 11ನೇ ಪಾಠ ಚಲನೆ ಮತ್ತು ದೂರಗಳ ಅಳತೆ ಪಾಠದಲ್ಲಿ ಅಭ್ಯಾಸಗಳ ಪ್ರಶ್ನೆಗಳಲ್ಲಿರ್ತಕ್ಕಂಥ ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಮೊದಲ ಪ್ರಶ್ನೆ, ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಪ್ರಶ್ನೆ ಇತ್ತು. ಸೊ ಭೂಮಿಯಲ್ಲಿ ಬಳಸ್ತಕ್ಕಂಥ ಸಾರಿಗೆ ವಿಧಾನಗಳು ಎರಡು ವಿಧಾನಗಳು. ಸೊ ಎರಡು ಉದಾಹರಣೆಗಳನ್ನು ಭೂಮಿ ಮೇಲೆ ಬಳಸೋ ಸಾರಿಗೆ ಕೊಡ್ಬೋದಾದರೆ ಬಸ್ಸು ಮತ್ತು ಚಕ್ರಬಂಡಿಗಳು. ನೀರಿನ ಮೇಲೆ ಬಳಸ್ತಕ್ಕಂಥ ಸಾರಿಗೆ ವಿಧಾನಗಳಿಗೆ ಎರಡು ಉದಾಹರಣೆಗಳು ಹಡಗುಗಳು ಮತ್ತು ದೋಣಿಗಳು. ಗಾಳಿಯಲ್ಲಿ ಬಳಸೋ ಸಾರಿಗೆ ವಿಧಾನಗಳಿಗೆ ಎರಡು ಉದಾಹರಣೆಗಳೆಂದರೆ ಅದು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು. ಎರಡನೇ ಪ್ರಶ್ನೆ, ಬಿಟ್ಟಾಸ ತುಂಬಬೇಕಿತ್ತು. 1 ಮೀಟರ್ ಎಂದರೆ ಡ್ಯಾಶ್ ಸೆಂಟಿಮೀಟರ್ ಇದೆ, ಉತ್ತರ 100 ಸೆಂಟಿಮೀಟರ್. ಎರಡನೇ ಪ್ರಶ್ನೆ, 5 ಕಿಲೋಮೀಟರ್ ಎಂದರೆ ಡ್ಯಾಶ್ ಮೀಟರ್ ಅಂತ ಇದೆ, ಉತ್ತರ 5000. ಪ್ರಶ್ನೆ 3, ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಆವರ್ತಕ ಚಲನೆ. ನಾಲ್ಕನೇ ಪ್ರಶ್ನೆ, ಹೋಲಿಗೆ ಯಂತ್ರದ ಸೂಜಿಯ ಚಲನೆಯು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಆವರ್ತಕ ಚಲನೆ. ಐದನೇ ಪ್ರಶ್ನೆ, ಬೈಸಿಕಲ್ ಚಕ್ರದ ಚಲನೆಯು ಡ್ಯಾಶ್ ಅಂತ ಕೇಳಿದರೆ ಅದು ಆವರ್ತನ ಚಲನೆ ಮತ್ತು ಸರಳ ರೇಖೀಯ ಚಲನೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಪ್ರಶ್ನೆ 3, ಉದ್ದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಎಸ್, ಇದಕ್ಕೆ ಉತ್ತರ ಇದೆ. ಹೆಜ್ಜೆಯ ಗಾತ್ರವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ. ಉದ್ದವನ್ನು ಅಳೆಯಲು ಇಬ್ಬರು ವ್ಯಕ್ತಿಗಳ ಹೆಜ್ಜೆಗಳನ್ನು ಕ್ರಮವಾಗಿ ಬಳಸಿದರೆ ಎರಡೂ ಅಂತರಗಳು ಸಮಾನವಾಗಿರುವುದಿಲ್ಲ. ಹೀಗಾಗಿ ಒಂದು ಹೆಜ್ಜೆ ಸ್ಥಿರ ಪ್ರಮಾಣವಲ್ಲ. ಆದ್ದರಿಂದ ಇದನ್ನು ಉದ್ದದ ಪ್ರಮಾಣಿತ ಘಟಕಗಳನ್ನಾಗಿ ಬಳಸಲಾಗುವುದಿಲ್ಲ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕಿತ್ತು. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಉದ್ದಗಳನ್ನು ಅವುಗಳ ಪ್ರಮಾಣದ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಸೊ ಫಸ್ಟಿಗೆ ಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್ನ ಎಲ್ಲವನ್ನು ಕೂಡ ಮಿಲಿಮೀಟರ್ಗೆ ಪರಿವರ್ತನೆ ಮಾಡ್ಕೊಳ್ಳೋಣ. 1 ಸೆಂಟಿಮೀಟರ್ 10 ಮಿಲಿಮೀಟರ್, 1 ಮೀಟರ್ 1000 ಮಿಲಿಮೀಟರ್, 1 ಕಿಲೋಮೀಟರ್ ಇಷ್ಟು ಮಿಲಿಮೀಟರ್ ಇತ್ತು. ಸೊ ಟೋಟಲಿ ಏನಾಗ್ತದಪ್ಪ ಅಂದರೆ ಅದನ್ನು ಏರಿಕೆ ಕ್ರಮದಲ್ಲಿ ಬರೆದ್ರೆ 1 ಮಿಲಿಮೀಟರ್, 1 ಸೆಂಟಿಮೀಟರ್, 1 ಮೀಟರ್, 1 ಕಿಲೋಮೀಟರ್ ಇದು ಏರಿಕೆ ಪ್ರಮಾಣ ಆಗ್ತದೆ. ಐದನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಎತ್ತರ 1.65 ಮೀಟರ್. ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 1.65 ಮೀಟರ್ ಅಂತಂದರೆ 100 × 1.65 therefore 165 ಸೆಂಟಿಮೀಟರ್. ವ್ಯಕ್ತಿಯ ಎತ್ತರ 165 ಸೆಂಟಿಮೀಟರ್ ಆಯಿತು. 1 ಮೀಟರ್ ಅಂದರೆ 100 ಸೆಂಟಿಮೀಟರ್ 1000 ಮಿಲಿಮೀಟರ್ಗೆ ಸಮ ಆಗ್ತದೆ. ಆದ್ದರಿಂದ 1.65 × 10 mm ಅಂದರೆ 1650 mm ಆಗ್ತದೆ. ವ್ಯಕ್ತಿ ಎತ್ತರ 1650 ಮಿಲಿಮೀಟರ್ ಆಗ್ತದೆ. ಆರನೇ ಪ್ರಶ್ನೆ, ರಾಧಾಳ ಮನೆ ಮತ್ತು ಅವಳ ಶಾಲೆ ನಡುವಿನ ಅಂತರ 3250 ಮೀಟರ್. ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ರಾಧಾ ಅವರ ಮನೆ ಮತ್ತು ಅವಳ ಶಾಲೆ ನಡುವಿನ ಅಂತರ 3250 ಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್. 1 ಮೀಟರ್ = 1/1000 ಕಿಲೋಮೀಟರ್. ಅಂದರೆ 3250 ಮೀಟರನ್ನು 1/1000 × 3250ಕ್ಕೆ ಗುಣಿಸಿದರೆ 3.25 ಕಿಲೋಮೀಟರ್ ಬರ್ತದೆ. ಏಳನೇ ಪ್ರಶ್ನೆ, ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ 3 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸೂಜಿಯ ಉದ್ದ ಎಷ್ಟು? ನೋಡಿ, ಒಂದು ತುದಿಯಲ್ಲಿನ ಸ್ಕೇಲ್ನ ಅಳತೆ 3 ಮೀಟರ್ ಮತ್ತು ಇನ್ನೊಂದು ತುದಿಯಲ್ಲಿ 33.1 ಸೆಂಟಿಮೀಟರ್. ಆದ್ದರಿಂದ ಹೆಣಿಗೆ ಸೂಜಿಯ ಉದ್ದವನ್ನು ಎರಡೂ ವಾಚನಗಳಲ್ಲಿ ಕಳೆಯೋದರ ಮೂಲಕ ನೀಡ್ತಾರೆ. ಅಂದರೆ 33.1 - 3 ಸೆಂಟಿಮೀಟರ್ = 30.1 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಿಬೇಕು. ಎಂಟನೇ ಪ್ರಶ್ನೆ, ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರೋ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ. ಇಲ್ಲಿ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ನ ಚಲನೆಯ ನಡುವಿನ ಹೋಲಿಕೆಗಳನ್ನು ನೋಡುವ. ಮೊದಲನೇದು, ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ ಚಕ್ರ ಒಂದೇ ಹಂತದಲ್ಲಿ ಜೋಡಿಸಿರ್ತಾರೆ. ಎರಡನೇದು, ಎರಡು ಆಯಾ ಸ್ಥಿರ ಬಿಂದುಗಳ ಬಗ್ಗೆ ತಿರುಗೋ ಚಲನೆಯನ್ನು ಹೊಂದಿರ್ತವೆ. ಇನ್ನು ವ್ಯತ್ಯಾಸಗಳನ್ನು ನೋಡೋದಾದರೆ, ಬೈಸಿಕಲ್ ಚಕ್ರ ಆವರ್ತಕ ಚಲನೆಯ ಜೊತೆಗೆ ಸರಳ ರೇಖೆಯ ಚಲನೆಯನ್ನು ಹೊಂದಿದ್ರೆ ಸೀಲಿಂಗ್ ಫ್ಯಾನ್ ತಿರುಗೋ ಚಲನೆಯನ್ನು ಮಾತ್ರ ತೋರಿಸ್ತದೆ. ಒಂಬತ್ತನೇ ಪ್ರಶ್ನೆ, ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ನೀವು ಏಕೆ ಬಯಸೋದಿಲ್ಲ? ಅಂತ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸೋ ಸಮಸ್ಯೆಗಳು ಯಾವುವು? ಇಲ್ಲಿ ಸ್ಥಿತಿಸ್ಥಾಪಕ ಅಳತೆ ಟೇಪ್ ವಿಸ್ತರಿಸಬಹುದಾಗಿದೆ. ದೂರವನ್ನು ಅಳೆಯಲು ಇದನ್ನು ಬಳಸಲಾಗುವುದಿಲ್ಲ, ಏಕೆಂದರೆ ಟೇಪ್ನ ಎಳೆತದಿಂದ ಉದ್ದ ಬದಲಾಗಬಹುದು. ಪರಿಣಾಮವಾಗಿ ಅಳತೆ ಮಾಡಿದ ಉದ್ದ ಸರಿಯಾಗಿರೋದಿಲ್ಲ. ಸ್ಥಿತಿಸ್ಥಾಪಕ ಟೇಪನ್ನು ಬಳಸಿ ನಾವು ಒಂದು ನಿರ್ದಿಷ್ಟ ದೂರವನ್ನು 2 ಬಾರಿ ಅಳೆಯುತ್ತಿದ್ದರೆ
ಪ್ರತಿ ಬಾರಿ ಒಂದೇ ಉದ್ದಕ್ಕೆ ನಾವು ವಿಭಿನ್ನ ಮೌಲ್ಯಗಳನ್ನು ಪಡಿಬಹುದು. ಈ ಸ್ಥಿತಿಸ್ಥಾಪಕ ಟೇಪ್ಗಳು ವಿಸ್ತರಿಸಬಹುದಾದ ಕಾರಣ ಇದಕ್ಕೆ ಕಾರಣ ಅಂತ ಇದೆ. ಇನ್ನು ಎಸ್ ಮುಂದಿನ ಪ್ರಶ್ನೆ ಇತ್ತು, ಲಾಸ್ಟ್ ಪ್ರಶ್ನೆ. ಆವರ್ತಕ ಚಲನೆಗೆ 2 ಉದಾಹರಣೆಗಳು. ಒಂದು ಲೋಲಕದ ಚಲನೆ, 2 ಜೋಕಾಲಿ ಮತ್ತು ಕುಳಿತ ಹುಡುಗನ ಚಲನೆ ಅಂತಕ್ಕದ್ದನ್ನು ಬರೀಬೇಕಿತ್ತು. ಇಷ್ಟಿತ್ತು 6ನೇ ತರಗತಿ ವಿಜ್ಞಾನದ 11ನೇ ಪಾಠ ಚಲನೆ ಮತ್ತು ದೂರಗಳ ಅಳತೆ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ನೇ ತರಗತಿಯವರಿಗಾಗಿ ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ ಆನ್ಸರ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಜೊತೆಯಲ್ಲೇ ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.